ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಚಂದ್ರಿಕಾ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ನಾನು ಈ ಪ್ಲ್ಯಾಟ್ಫಾರ್ಮಲ್ಲಿ ಬೆಳಿಬೇಕು ಅಂತ ತುಂಬ ಆಸೆಪಟ್ಟು ಈ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಂಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಈ ವಿಡಿಯೋದಲ್ಲಿ ನಾವು ವಿಸಿಟ್ ಮಾಡಿರೋ 2 ಪ್ಲೇಸಸ್ದು ಕ್ಲಿಪ್ಸ್ನ ನೋಡ್ಬೋದು. ಒಂದು ಲೇಪಾಕ್ಷಿಗೆ ಹೋಗಿದ್ವಿ, ಇನ್ನೊಂದು ಇಶಾ ಫೌಂಡೇಶನ್ನು. ಸರಿ ಅಂತ ವೀಕೆಂಡಲ್ಲಿ ಮನೇಲಿ ಇದ್ದು ಬೋರ್ ಆಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಸೊ ಹಾಗೆ ಮೈಂಡ್ ರಿಫ್ರೆಶ್ ಆಗಲಿ ಅಂತ ಅಂದ್ಬಿಟ್ಟು ಈ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಈಗ ನೀವು ನೋಡ್ಬೋದು, ಇಲ್ಲಿ ರೈಟ್ ಸೈಡಲ್ಲಿ ಆರ್ಚ್ ಕಾಣಿಸ್ತಿದೆ ಅಲ್ಲ, ಅದೇ ಲೇಪಾಕ್ಷಿ ಟೆಂಪಲ್ಗೆ ಎಂಟ್ರೆನ್ಸು. ನಮಗಿಲ್ಲಿ ಸ್ಟಾರ್ಟಿಂಗಲ್ಲಿ ಪಾರ್ಕಿಂಗ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ನಾವು ಬ್ಯಾಕ್ ಸೈಡ್ ಹೋಗಿ ಪಾರ್ಕ್ ಮಾಡಿಬಿಟ್ಟು ಹೋದ್ವಿ ಟೆಂಪಲ್ ಒಳಗಡೆ. ಇದು ನೀವು ನೋಡ್ಬೋದು ಬ್ಯಾಕ್ ಸೈಡಿಂದ ಇರೋ ಜಾಗ ಟೆಂಪಲ್ಗೆ ಎಂಟರ್ ಆಗೋದಕ್ಕೆ. ಸರಿ, ಈ ಟೆಂಪಲ್ ಇನ್ನೊಂದು ವಿಶೇಷ ಏನು ಅಂತಂದರೆ, ದೇವ್ರನ್ನ ಸ್ಥಾಪನೆ ಮಾಡಿರೋ ಅದೊಂದೇ ಅಲ್ದಿರಂಗೆ ದೇವಸ್ಥಾನದ ಸುತ್ತಮುತ್ತ ಈ ಪಾರ್ಕ್ ಥರ ಇದೆ. ಮತ್ತು ಒಳ್ಳೊಳ್ಳೆ ಫೋಟೋಸ್ ತಗೊಳೋದಕ್ಕೆ ಇದೆ ಜಾಗ. ಆ್ಯಕ್ಚುಲಿ ಇದು ದೇವಸ್ಥಾನ ಒಳಗಡೆ ಹೋಗೋ ಎಂಟ್ರೆನ್ಸು. ಸರಿ, ಹಾಗೆ ಹೋದ್ವಿ, ದೇವಸ್ಥಾನ ಒಳಗಡೆ ಹೋದ್ವಿ. ನೀವು ನೋಡ್ಬೋದು ವೀಕೆಂಡ್ ಅನ್ನೋ ಕಾರಣಕ್ಕೆ ಎಷ್ಟು ಜನ ಬಂದಿದ್ರು ಅಂತಂದರೆ ಟೆಂಪಲಿಗೆ. ತುಂಬ ಚೆನ್ನಾಗಿತ್ತು. ಒಂದು ಕಡೆ ಜನ ತುಂಬ ಇದ್ದರೆ ಏನಂದರೆ ಒಂಥರ ಮೈಂಡ್ ರಿಫ್ರೆಶ್ ಆಗೋದಿಲ್ಲ. ತುಂಬ ಜನ ಇದ್ದಾರೆ, ಫೋಟೋಸ್ ಅಂತ ಅನಿಸುತ್ತೆ. ಮತ್ತು ಫೋಟೋಸ್ ಹೆಂಗೆ ಬೇಕೋ ಹಂಗೆ ತಗೊಳಕ್ಕಾಗೋದಿಲ್ಲ, ಮುಜುಗರ ಅನ್ನಿಸ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ನನ್ನ ಮಗಳು ಹಾಯ್ ಮಾಡಿದ್ಲು, ವೀಡಿಯೋ ತೆಗಿತಾ ಇದ್ದೀನಿ ಅನ್ನೋ ಕಾರಣಕ್ಕೆ. ಇದು ದರ್ಶನ ಮುಗಿಸ್ಕೊಂಡು ಈಚೆ ಬಂದಾಗ ತೆಗೆದಿರೋ ವೀಡಿಯೋ ಕ್ಲಿಪ್ಪು. ಒಳಗಡೆ ಫೋಟೋಸು ಇಲ್ಲ ವೀಡಿಯೋಸ್ ಕ್ಲಿಕ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಆಪ್ಷನ್ ಇರಲಿಲ್ಲ. ಎಲ್ಲ ಕಡೆ ಬೋರ್ಡ್ ಹಾಕಿದ್ರು, ಇಟ್ ಈಸ್ ಟೋಟಲಿ ಬ್ಯಾನ್ಡ್ ಅಂತ ಹೇಳಿಬಿಟ್ಟು. ಸೊ ಒಳಗಡೆ ಯಾವುದೂ ಫೋಟೋಗಳು ತೆಗಿಯೋ ಆಗಿರಲಿಲ್ಲ. ಸರಿ ಅಂತ ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡಿ ಈಚೆ ಬಂದ್ವಿ. ನೀವು ಇಲ್ಲಿ ಮುಂದೆ ನೋಡ್ಬೋದು ಅಲ್ಲೆಲ್ಲ ಸ್ಕಲ್ಪ್ಚರ್ಸ್ ಎಲ್ಲ ಹೆಂಗಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ಫೋಟೋಸ್ ತೊಗೊಳೋದಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸು. ನೀವು ಯಾರಾದರೂ ಇಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟು ಇಲ್ಲ ಫೋಟೋಶೂಟ್ ಮಾಡಿಸ್ಬೇಕು, ಟ್ರೆಡಿಷ್ನಲ್ ಲುಕ್ಕಲ್ಲಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಇದ್ದೀರ ಅಂದರೆ ಈ ಪ್ಲೇಸ್ನ ಖಂಡಿತವಾಗೂ ಚೂಸ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಪಿಕ್ಸ್ ತೊಗೊಬೋದು ನೀವು. ಇವರು ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗಳದ್ದು ಪ್ಲೇಸ್ ನೋಡಿಬಿಟ್ಟು ಫೋಟೋಸ್ ತೆಗಿತೀನಿ ಕೊಡಮ್ಮ ಅಂತ ತುಂಬ ಹಠ ಮಾಡ್ತಿದ್ಲು. ಮಕ್ಕಳಿಗೆ ಅದೇ ಅಲ್ವಾ ಫ್ರೆಂಡ್ಸ್, ವೀಕ್ ಡೇಸಲ್ಲಿ ಎಲ್ಲ ಓದಿ ಎಕ್ಸಾಮ್ಸ್ ಅಂತೆ, ಟೆಸ್ಟ್ ಅಂತೆ ಅನ್ನೋದೊಂದು ಬರ್ಡನಿಂದ ಒಂಥರ ಹಿಂಸೆ ಆಗಿಬಿಟ್ಟಿರುತ್ತೆ. ವೀಕೆಂಡಲ್ಲಿ ಈ ಥರ ಈಚೆ ಕರ್ಕೊಂಬಂದರೆ ಎಷ್ಟು ಮೈಂಡ್ ರಿಫ್ರೆಶಿಂಗಾಗಿ ಫೀಲ್ ಆಗ್ತಾರೆ ಅಲ್ವಾ. ಹಾಗೆ ಸುಮ್ಮನೆ ಸ್ವಲ್ಪ ಕ್ಲಿಪ್ಸ್ ತೊಗೊಂಡು ಸ್ವಲ್ಪ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸರಿ ಅಂತ ಹಾಗೆ ಹೊರಟ್ವಿ. ಇನ್ನೇನು ಆಯಿತು, ಹೋಗೋಣ, ಟೈಮ್ ಆಯಿತು ಅಂತ ಹೇಳಿಬಿಟ್ಟು. ಬಿಕಾಸ್ ನಾವು ಈಶಾ ಫೌಂಡೇಶನ್ಗೆ ಹೋಗೋ ಪ್ಲ್ಯಾನ್ ಹಾಕಿದ್ವಿ. ಇದು ದೇವಸ್ಥಾನದಿಂದ ಈಚೆ ಬರೋ ವೇ ಆ್ಯಕ್ಚುಲಿ. ಇಲ್ಲಿಂದ ಹೋದ್ವಿ ದೇವಸ್ಥಾನದ ಈಚೆ. ಸರಿ ಅಂತ ಹಂಗೆ ಹೋಗ್ತಾಯಿದ್ರೆ ಇಲ್ಲಿ ಹೇಳಿದ್ರು ಅನ್ನದಾನ ಇದೆ, ಊಟ ಮಾಡ್ಕೊಂಡು ಹೋಗ್ಬೋದು, ಪ್ರಸಾದ ಕೊಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು. ಅಲ್ಲಿ ಸ್ಟ್ರೇಟ್ ಹಂಗೆ ಸ್ಟೆಪ್ಸ್ ಇಳಿದೋದ್ರೆ ಅಲ್ಲಿ ಊಟ ವ್ಯವಸ್ಥೆ ಇತ್ತು. ಇದು ದೇವಸ್ಥಾನದ ಈಚೆ ಬಂದಾಗ ತೆಗೆದಿರೋ ವ್ಯೂ. ಅಲ್ಲಾಗೆ ಇಳಿದೋದ್ರೆ ನೀವು ಸ್ವಲ್ಪ ಅಲ್ಲಿ ಮಕ್ಳಿಗೆ ಏನಾದರೂ ಈಸ್ಕೊಡೋಗೆ ಶಾಪಿಂಗ್ ಸ್ಪಾಟ್ ಎಲ್ಲ ಇರುತ್ತೆ. ನಾನು ಹೇಳಿದ್ನಲ್ಲ ಅನ್ನದಾನ ಇತ್ತು ಅಂತ ಅಂದ್ಬಿಟ್ಟು ಸೇವೆ, ಇದೆ ಆ ಜಾಗ. ತಗೊಂಡು ತಿಂದು ಊಟನ ಹಾಗೆ ಹೊರಟ್ವಿ. ಇದು ನಾವು ಸೆಕೆಂಡ್ ಪ್ಲೇಸ್ ವಿಸಿಟ್ ಮಾಡಿದ್ದಂತಲೇ ಹೇಳ್ಬೋದು. ಈಶಾ ಫೌಂಡೇಶನ್ಗೆ ಹೋಗ್ತಾಯಿದ್ವಿ. ಇದು ಈಶಾ ಫೌಂಡೇಶನ್ಗೆ ಹೋಗೋ ಎಂಟ್ರೆನ್ಸು.
ನಾವು ಆ್ಯಕ್ಚುಲಿ ಅಲ್ಲಿನ ಲೇಪಾಕ್ಷಿಗೆ ಹೋಗಿ ಬಂದಮೇಲೆ ನಾವು ಚಿಕ್ಕಬಳ್ಳಾಪುರ ರೀಚ್ ಆಗೋ ಅಷ್ಟರಲ್ಲಿ 5 ಆಗಿತ್ತು. ಅಲ್ಲಿ ನಮ್ಮ ರಿಲೇಟಿವ್ ಒಬ್ರು ಇದ್ದರು ಅಂತ ಅಲ್ಲಿ ಹೋಗಿ ಅವ್ರ ಮನೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ಈಶಾ ಫೌಂಡೇಶನ್ಗೆ ಹೊರಟ್ವಿ. ಸೊ ಅದಕ್ಕೆ ನೀವು ಇಲ್ಲಿ ನೈಟ್ ಆಗಿಬಿಟ್ಟಿದೆ ಅಂತ ನೋಡ್ಬೋದು. ಸೆಕೆಂಡ್ ಪ್ಲೇಸ್ಗೆ ಹೋಗಿದ್ದ ಟೈಮು ಇವಾಗ ಅಲ್ಲಿ ನೋಡ್ತಿದ್ರಲ್ಲ ಅದೇ ಈಶಾ ಫೌಂಡೇಶನ್ದು ಪಾರ್ಕಿಂಗ್ ಸ್ಲಾಟ್ಗೆ ಹೋಗೋ ಪ್ಲೇಸು. ಪಾರ್ಕಿಂಗ್ ಸ್ಲಾಟ್ಗೆ ಹೋಗೋ ಪ್ಲೇಸಲ್ಲಿ ಕೂಡ ಅಲ್ಲಿ ಈಶಾವದ್ದು ದೇವ್ರದ್ದು ಮಾನ್ಯುಮೆಂಟ್ ನೋಡ್ಬೋದು ನೀವಲ್ಲಿ. ಇದು ಅಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿ ಬಂದ್ವಿ ಒಳಗಡೆ. ನಾವು ಆ್ಯಕ್ಚುಲಿ ಅಲ್ಲಿ ಲೈಟಿಂಗ್ ಶೋ ಇರುತ್ತೆ 7 to 7:30 ಅದು ಮುಗ್ದೋಗ್ಬಿಟ್ಟಿತ್ತು ನಾವು ಹೋಗೋ ಅಷ್ಟರಲ್ಲಿ. ಜಸ್ಟ್ 5 ಮಿನಿಟ್ಸ್ ಆಗಿತ್ತು ಮುಗ್ದು. ಬಟ್ ಸ್ಟಿಲ್ ಅಲ್ಲಿ ನಾವು ವಿಚಾರಿಸಿದ ಪ್ರಕಾರ 7 to 7:30 ಅಲ್ದಿರಂಗೆ ಈ ಥರ ಲೈಟಿಂಗ್ದು ಹಾಕಿ ಬಿಟ್ಟಿರ್ತಾರಂತೆ ದೇವ್ರದ್ದು ವಿಗ್ರಹ ಮೇಲೆ. ಸೊ ಅದು ಒಂದೊಂದೇ ಆ ಥರ ಪ್ಲೇ ಆಗ್ತಾ ಇರುತ್ತೆ ನೋಡ್ಬೋದು. ಅಲ್ಲಿ ಲೈಟ್ ಶೋ ಆದಮೇಲೂ ಕೂಡ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಇಮಿಡಿಯೇಟಾಗಿ ರಿಟರ್ನ್ ಆಗೋದ್ರೆ ಲೈಕ್ ಅಲ್ಲಿ ತುಂಬ ಟ್ರಾಫಿಕ್ ಆಗಿಬಿಡುತ್ತೆ ಅಂತ ತುಂಬ ಜನ ಅಲ್ಲಿ ಕೂತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಿಧಾನ ಹೋಗ್ತಾರೆ. ಯೂಶ್ವಲಿ ನಾವು ಅದೇನೇ ಮಾಡಿದ್ದು. ಅದು ಲೈಟಿಂಗು ನೋಡಾದಮೇಲೆ ಆ್ಯಕ್ಚುಲಿ ನಾವು ದೇವ್ರ ಮುಂದೆ ಕೂತು ತೆಗೆದಿರೋ ಅಂಥ ವೀಡಿಯೋ. ಇದು ತೆಗೆದ್ಮೇಲೆ ನಾವು ಎಂಟ್ರೆನ್ಸ್ಗೆ ಹೋದ್ವಿ. ಎಂಟ್ರೆನ್ಸಲ್ಲಿ ಅಲ್ಲಿ ನಾಗಬಂಧನ ಮಾಡಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಪ್ರದಕ್ಷಿಣೆ ಹಾಕಿ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಸೊ ಸರಿ ಅಂತ ಅಲ್ಲಿಂದ ಹೊರಟು ಎಂಟ್ರೆನ್ಸ್ಗೆ ಹೋಗಿ ಅದೆಲ್ಲ ಪ್ರದಕ್ಷಿಣೆ ಹಾಕಿ ಬಂದ್ವಿ. ಬಟ್ ಸ್ಟಾರ್ಟಿಂಗಲ್ಲಿ ಕ್ಲಿಪ್ಸ್ ತೆಗಿಯೋಕ್ಕಾಗಲಿಲ್ಲ ನನಗೆ. ಮಗು ಇದ್ದಿದ್ದ ಕಾರಣ. ನನ್ನ ಮಗಳು ಅಂದರೆ ಎರಡನೇದು ನನಗೆ ಗಂಡು ಮಗು ಹುಟ್ಟಿರೋದು. ಅವನಿಗಿನ್ನೂ 8 ಮಂತ್ಸು. ಸೊ ನಿಮ್ಗೆ ಗೊತ್ತು ಮಗುನ ಇಟ್ಕೊಂಡು ವೀಡಿಯೋಸ್ ತೆಗೆಯೋದಂದರೆ ತುಂಬ ಕಷ್ಟ ಆಗುತ್ತೆ ಅಂತ. ಬಟ್ ಹೇಗೋ ನನಗೆ ಬಂದಾಗ ನಾನು ವೀಡಿಯೋ ತೆಗೆದಿದ್ದೀನಿ. ಸರಿ ಅಂತ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಪಾರ್ಕಿಂಗ್ ಪ್ಲೇಸ್ ಹತ್ರ ಹೋಗಿ ಎಲ್ಲ ಗಾಡಿನ ತಗೊಂಡು ನಾವು ಅಲ್ಲಿಂದ ಹೊರಟ್ವಿ ನಮ್ಮ ರಿಲೇಟಿವ್ ಮನೆಗೆ. ಇನ್ನು ಹೋಗಿ ಅಲ್ಲಿ ಊಟ ಮಾಡಿಕೊಂಡು ನಮ್ಮ ಮನೆ ಕಡೆ ಬಿಟ್ಟಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಇಲ್ಲಿ ಸ್ವಲ್ಪ ನಾನು ಫೋಟೋಸಲ್ಲಿ ತೊಗೊಂಡಿದ್ದೆಲ್ಲ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್. ನಂಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.